ಇರ್ತಾರೆ, ಅವರೇ ನೆನಪು ಮಾಡ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಧರ್ಮವನ್ನು ಎಲ್ಲದಕ್ಕಿಂತ ಮಿಗಿಲಾಗಿ ಧರ್ಮವನ್ನು ಲಕ್ಷ್ಮಿಯೊಂದಿಗೆ ಕಲಿಸಿರುವಂಥದ್ದು ರಾಮನಿಗೆ ಗೊತ್ತು ಅಂತಂದ್ರೆ ಇಲ್ಲಿಗೆ ನಮಗೊಂದು ಕನ್ಫ್ಯೂಷನ್ ಬರುತ್ತೆ. ಅಂತಂದ್ರೆ ಧರ್ಮವನ್ನು ಲಕ್ಷ್ಮಿಯೊಂದಿಗೆ ಕಲಿಸಿರುವಂಥದ್ದು ಏನು ಅಂತ ನಮ್ಗೆ ಅನುಮಾನ ಬರುತ್ತೆ. ಇವಾಗ ಏನು ಮದ್ಯಪಾನದ ಅಂಗಡಿಗಳು ಸರ್ಕಾರ ನಡೆಸ್ತಾ ಇದೆ, ಅದರಿಂದ ದುಡ್ಡು ಬಂದಿರೋದ್ರಲ್ಲಿ ಸರ್ಕಾರ ನಡೆಸ್ತಾ ಇದೆ. ಇದೆಷ್ಟರ ಮಟ್ಟಿಗೆ ಧರ್ಮ ಅಂತ ನಾವಿಲ್ಲಿ ಸರ್ಕಾರವನ್ನು ಪ್ರಶ್ನಿಸಬೇಕಾಗುತ್ತೆ. ಅದರಿಂದ ದುಡ್ಡು ಬರುತ್ತೆ, ಇಲ್ಲ ಅಂತಂದಿಲ್ಲ. ನಮ್ಮ ಸರ್ಕಾರ ನಡೀತಾ ಇರುವಂಥದ್ದೇ ಈ ಒಂದು ರೆವಿನ್ಯೂ ಇಂದ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅದರಿಂದ ಎಷ್ಟು ಕುಟುಂಬಗಳು ನಾಶ ಆಗ್ತಾ ಇದ್ದಾವೆ, ಎಷ್ಟು ಹೆಣ್ಣು ಮಕ್ಕಳು ವೈಧವ್ಯವನ್ನು ಹೊಂದುತ್ತಾ ಇದ್ದಾರೆ, ಎಷ್ಟು ಜನ ಮಕ್ಕಳು ಅನಾಥರಾಗೋಗ್ತಾ ಇದ್ದಾರೆ ಅಂತ ಇದು ಧರ್ಮಬದ್ಧವ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇದು ನಾನು ಉದಾಹರಣೆ ಮಾತ್ರನೇ ಕೊಟ್ಟಿರೋದು, ನಾನು ಇಲ್ಲಿ ಯಾರನ್ನೂ ವಿಮರ್ಶೆ ಮಾಡೋದಕ್ಕಲ್ಲ. ಅಂತಂದ್ರೆ ಧರ್ಮವನ್ನು ಲಕ್ಷ್ಮಿಯೊಂದಿಗೆ ಕಲಿಸೋದು ಅಂತಂದ್ರೆ ಏನು ಸಂಪಾದನೆ ಕೂಡ ಧರ್ಮದೊಂದಿಗೆ ಯಾರಿಗೂ ಅನ್ಯಾಯ ಮಾಡ್ದಲೆ ಧರ್ಮದಿಂದ ಸಂಪಾದನೆ ಮಾಡುವಂಥದ್ದು ಕೂಡ ಬಹಳ ಮುಖ್ಯ ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ರಾಮನನ್ನು ನೋಡಿದ್ರೆ ಹುಣ್ಣಿಮೆ ದಿನದ ಚಂದ್ರನಂತೆ ಆಹ್ಲಾದವಾಗಿರ್ತಾರಂತೆ. ಭೂಮಿಗೆ ಎಷ್ಟು